5 ಕೋಟಿ ಕೇಸಸ್ ಪೆಂಡಿಂಗ್ ಇದೆ. ಒಂದೊಂದು ಕೇಸ್ನ ಒಬ್ರು ಜಡ್ಜ್ ಡೈಲಿ ಕ್ಲಿಯರ್ ಮಾಡ್ತೀನಿ ಅಂತ ಕುತ್ಕೊಂಡ್ರು ಆ ಜಡ್ಜಸ್ಗೆ ಏನಿಲ್ಲ ಅಂದ್ರೆ ಸುಮಾರು 7 ರಿಂದ 8 ವರ್ಷ ಬೇಕು ಕೇಸ್ಗಳನ್ನ ಕ್ಲಿಯರ್ ಮಾಡೋದಕ್ಕೆ. ದಿನ ಒಂದೊಂದು ಕ್ಲಿಯರ್ ಮಾಡಿದ್ರೆ. ನಮಸ್ಕಾರ ವೀಕ್ಷಕರೇ, ನ್ಯಾಯಾಂಗ ವ್ಯವಸ್ಥೆ ಇದ್ರ ಬಗ್ಗೆ ಮಾತಾಡಲೇಬೇಕು. ಯಾಕೆ ಅಂದ್ರೆ ರೀಸೆಂಟ್ ಕೆಲವಷ್ಟು ವಿಷಯಗಳ ಬಗ್ಗೆ ನಾನು ತಿಳಿಸ್ತಾ ಹೋಗಿರ್ತೀನಿ. ಏನೇ ಸಣ್ಣ ಪುಟ್ಟದಾಯ್ತು ಅಂದ್ರು ಕೋರ್ಟಲ್ಲಿ ನೋಡ್ಕೋತೀವಿ ಅಂತ ಎಷ್ಟೋ ಜನ ಮಾತಾಡ್ಬಿಡ್ತಾರೆ. ನಾನು ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ರೀಸೆಂಟ್ ಆಗಿ ಹೇಳಿದ್ದೆ, ಅದರಲ್ಲೂ ಅದೇ ನೋಡಿದ್ ನಾನು. ಕೋರ್ಟಲ್ಲಿ ನೋಡ್ಕೋತೀವಿ ಅಂತ ಹೇಳ್ತಾರೆ. ನಾನು ಕೋರ್ಟ್ ಅದು ಇದು ಓಡಾಡ್ತಾನೆ ಇರ್ತೀವಿ. ಯಾಕೆ ಅಂದ್ರೆ ಮಾಮೂಲಿ ಗೊತ್ತಲ್ಲ, ಕಂಪ್ನಿಗಳ ಇಶ್ಯೂ, ಇನ್ನ ಪರ್ಸನಲ್ ಇಶ್ಯೂ, ಈ ತರದ ಯಾವ್ದಾದ್ರು ಇಶ್ಯೂಗಳು ಇರ್ತವೆ. ಕೋರ್ಟ್ಗೆ ಹೋದಾಗ ಅಲ್ಲಿ ಅನುಭವಗಳಾಗುವಂಥದ್ದನ್ನ ಕಣ್ಮುಂದೆ ನೋಡಿದ್ರೆ ನಮ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆ ಇಷ್ಟೊಂದು ವೀಕ್ ಆಗಿದ್ಯಾ ಅಂತಾನೆ ಅನ್ಸೋದು. ಯಾಕೆ ಅನ್ನೋದಾದ್ರೆ ಒಂದು ಸಿಂಪಲ್ ಎಕ್ಸಾಂಪಲ್ ನೋಡ್ತೀನಿ. ಇವರು ಇಷ್ಟು ಈಸಿಯಾಗಿ ಕೋರ್ಟ್ಗೆ ಹೋಗು ನಾನು ನೋಡ್ಕೊಳ್ತೀನಿ ಅಂತ ಅಷ್ಟು ಧೈರ್ಯವಾಗಿ ಯಾಕೆ ಹೇಳ್ತಾರೆ ಅಂದ್ರೆ, ಕಂಪನಿಗಳವರಾಗ್ಬೋದು, ಇಲ್ಲ ಮೆಡಿಕಲ್ ಹಾಸ್ಪಿಟಲ್ಗಳಾಗ್ಬೋದು, ಇನ್ನ ಬೇರೆಯವರು ಕೋರ್ಟ್ಗೆ ಹೋಗೋ ದುಡ್ಡಿರೋರು ಕೋರ್ಟ್ಗೆ ಹೋಗು ನಾನು ನೋಡ್ಕೋತೀನಿ ಯಾಕೆ ಹೇಳ್ತಾರೆ ಅಂದ್ರೆ, ಕೋರ್ಟ್ಗೆ ಹೋದ್ರೆ ಕೇಸ್ಗಳು ಮುಗಿಸ್ಕೊಂಡ್ಬರೋಷ್ಟಿಗೆ 5 ವರ್ಷ ಆಗ್ಬೋದು, 10 ವರ್ಷ ಆಗ್ಬೋದು, 15 ವರ್ಷ, ಇಲ್ಲ 20 ವರ್ಷ, ಕೆಲವೊಂದು ಸಲ ಸತ್ತೇ ಹೋಗಿರ್ತಾರೆ. ಅಷ್ಟು ವರ್ಷಗಳಾದ್ರೂ ಕೇಸ್ಗಳು ಮುಗಿತಾ ಇಲ್ಲ ಅಂದ್ರೆ ಲೆಕ್ಕ ಹಾಕೊಳ್ಳಿ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಅನ್ನೋದು ಎಷ್ಟು ವೀಕ್ ಆಗಿದೆ. ನಾನು ಪ್ರಾಕ್ಟಿಕಲ್ ಆಗಿ ಕಣ್ಮುಂದೆ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಕೆಲವೊಬ್ರು 100ರಲ್ಲಿ 1-2 ಜಡ್ಜ್ ಇರ್ತಾರೆ, ದೇವರಂತ ಜಡ್ಜು ಅಂತ ಕರಿತೀವಿ. ಯಾಕೆ ಅಂದ್ರೆ ನ್ಯಾಯ ಜನರಿಗೆ ಕೊಡಬೇಕು ಅನ್ನೋದು ಅವ್ರ ಉದ್ದೇಶ ಆಗಿರುತ್ತೆ. ಜನರ ಜೊತೆ ಅಷ್ಟು ನೀಟಾಗಿ ಸ್ಪಂದಿಸ್ತಾರೆ, ಅವ್ರ ಕಷ್ಟಗಳನ್ನ ಅರ್ಥ ಮಾಡ್ಕೊಳ್ತಾರೆ. ನ್ಯಾಯ ನಾವು ಕೊಡಬೇಕು, ಅದು ನನ್ನ ವೃತ್ತಿ ಅಲ್ಲ, ನನ್ನ ಧರ್ಮ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಇನ್ನ ಕೆಲವೊಬ್ರು ಜಡ್ಜ್ಗಳಿದ್ದಾರೆ, ನಾನೇ ಜಡ್ಜು, ನಾನು ಹೇಳಿದ್ದೆ ಆಗ್ಬೇಕು ಅನ್ನೋ ಈಗೋದಿಂದ ಬದುಕ್ತಾ ಇರೋರು ಇದ್ದಾರೆ. ಅಂಥವ್ರನ್ನ ಕೂಡ ನಾನು ಕೋರ್ಟಲ್ಲಿ ನೋಡಿದ್ದೀನಿ. ಅವ್ರು ಹೇಗೆ ಅಂದ್ರೆ, ನಾನು ಕೊಟ್ಟಿದ್ದೇ ಆಗ್ಬೇಕು, ನಾನು ಹೇಳ್ದಂಗೆ ನಡ್ಕೋಬೇಕು, ನೀನು ಇಲ್ಲ ಅಂದ್ರೆ ಈ ಕೇಸ್ನ ಇನ್ನು 10 ವರ್ಷ ತೇಳ್ತೀನಿ ನೋಡ್ತೀಯಾ ಅಂತ ಒಂದು ಚಾಲೆಂಜ್ ಮಾಡೋ ತರ ಸಾಮಾನ್ಯ ಜನಕ್ಕೆ ಆವಾಜ್ ಬಿಡ್ತಾರೆ. ಅದ್ರಲ್ಲೂ ನಾನು ನೋಡಿದ್ದು ಒಬ್ರು ಲೇಡಿ ಜಡ್ಜು. ಕರುಣೆ ಅನ್ನೋದಿರುತ್ತೆ ಹೆಣ್ಣಿಗೆ ಅಂತ ಕರೀತಾರೆ. ಇಲ್ಲೇನಾಗಿದೆ, ಆ ಲೇಡಿ ಜಡ್ಜ್ ಹೇಳ್ತಾರೆ, ನೋಡ್ತೀಯಾ ನಾನು 10 ವರ್ಷ ಎಳಿತೀನಿ ಕೇಸ್ನ ಅಂತ ಹೇಳ್ತಾರೆ ಅಂದ್ರೆ ಲೆಕ್ಕ ಹಾಕೊಳ್ಳಿ. ನಾವು ಯಾರನ್ನ ನಂಬಿಕೊಂಡು ದೇವರು ನ್ಯಾಯ ಕೊಡೋರು ಅಂತ ಅವ್ರ ಹತ್ರ ಹೋಗ್ತೀವಿ, ಇಲ್ಲಿ ಅವರು ನಾನು ಮನಸ್ಸು ಮಾಡಿದ್ರೆ 10 ವರ್ಷ ಎಳಿತೀನಿ, ಏನು ಇಲ್ಲ, ಅವರು ಯಾರ್ದೋ ಮೇಲೆ ಕೋಪ ತಗೊಬಂದು ನಮ್ಮ ಮೇಲೆ ಹಾಕ್ತಾರೆ ಅಂದ್ರೆ ಇದು ಸರಿನಾ ಅಂತ ಅನ್ಸುತ್ತಾ? ಆ ಕಡೆನೂ ಹೋಗಂಗಿಲ್ಲ, ಈ ಕಡೆನೂ ಹೋಗಂಗಿಲ್ಲ ಅನ್ನೋ ಪರಿಸ್ಥಿತಿ. 5-6 ವರ್ಷಗಳಿಂದ ಕೋರ್ಟು ಅಲ್ಲಿ ಇಲ್ಲಿ ಅಲಿತಾ ಇರ್ತೀವಿ, ಏನೋ ನ್ಯಾಯ ಸಿಗುತ್ತೇನೋ ಅಂತ, ಸಿಗ್ತಾ ಇಲ್ಲ. ನಮ್ಮ ದೇಶದಲ್ಲಿ ಮಾತ್ರ ಈ ಪ್ರಾಬ್ಲಮ್. ಹೌದು, ನಮ್ಮ ದೇಶದಲ್ಲೇ ಈ ಪ್ರಾಬ್ಲಮ್ ಜಾಸ್ತಿ. ಬೇರೆ ದೇಶದಲ್ಲಿ, ಕೆಲವಷ್ಟು ದೇಶಗಳಲ್ಲಿ ರೂಲ್ಸ್ಗಳನ್ನ ಮಾಡಿದ್ದಾರೆ. 1 ವರ್ಷದಲ್ಲಿ ಕೇಸ್ಗಳನ್ನ ಕ್ಲಿಯರ್ ಮಾಡಬೇಕು, ಬೇಡ ಮ್ಯಾಕ್ಸಿಮಮ್ 2 ವರ್ಷ ಇಲ್ಲ 3 ವರ್ಷ. ಕೇಸ್ ಕ್ಲಿಯರ್ ಮಾಡಲಿಲ್ಲ ಅಂದ್ರೆ ಆ ವ್ಯಕ್ತಿಗೆ ಕಾಂಪನ್ಸೇಷನ್ ಅಂತ ಗೌರ್ಮೆಂಟ್ ಇಂದ ಕೊಡಬೇಕು. ಆ ವ್ಯಕ್ತಿ ಬದುಕೋದಕ್ಕೆ ಆಧಾರಗಳನ್ನ ಮಾಡ್ಕೊಡ್ಬೇಕು, ಇಲ್ಲ ಆ ವ್ಯಕ್ತಿಗಿರೋ ತೊಂದರೆಗಳನ್ನ ನಿವಾರಣೆ ಬೇರೆ ರೀತಿ ಮಾಡ್ಕೊಡ್ಬೇಕು ಅಂತ ಕೆಲವಷ್ಟು ರೂಲ್ಸ್ಗಳನ್ನ ಮಾಡಿದ್ದಾರೆ. ಆದ್ರೆ ನಮ್ಮ ದೇಶದಲ್ಲಿ ಅಂತ ರೂಲ್ಸ್ಗಳೇ ಇಲ್ಲ. ಪ್ಲಸ್ ಜಡ್ಜಸ್ಗಳ ಈಗೋ ಅನ್ನೋದಕ್ಕಿಂತ ಬೇರೆ ವರ್ಡ್ಸ್ಗಳನ್ನ ಬಳಸಬಾರ್ದು ಬಿಡಿ, ಆದ್ರೂ ಅದು ಕಣ್ಣಾರೆ ನಾವು ನೋಡ್ತಾ ಇದ್ದೀವಿ. ಏನ್ ಮಾಡೋಣ? ಆದ್ರೂ ಕೆಲವೊಬ್ರು ಇದ್ದಾರೆ, ನಾನು ಅದೇ ಹೇಳಿದ್ನಲ್ಲ, 100ರಲ್ಲಿ 1-2 ದೇವರಂತ ಮನುಷ್ಯರು ಇರ್ತಾರೆ, ಜನರಿಗೆ ನ್ಯಾಯ ಕೊಡಬೇಕು ಅನ್ನೋರು. ಆದ್ರೂ ನಮ್ಮ ದೇಶದಲ್ಲಿ ಇಲ್ಲಿ ತನಕ ಯಾಕೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ಪೆಂಡಿಂಗ್ ಇರುವಂತ ಕೇಸಸ್ಗಳನ್ನ ಹಿಂದೆ ತೋರಿಸ್ತಾ ಇದೀನಿ ನೋಡಿ. ಅಟ್ ಪ್ರೆಸೆಂಟ್ 2026 ತನಕ ನಮ್ಮ ದೇಶದಲ್ಲಿ 5 ಕೋಟಿ ಕೇಸಸ್ ಪೆಂಡಿಂಗ್ ಇದೆ. ಅಂದ್ರೆ ಎಷ್ಟು ವೀಕ್ ಆಗಿದೆ ನ್ಯಾಯಾಂಗ ವ್ಯವಸ್ಥೆ, ಲೆಕ್ಕ ಹಾಕೊಳ್ಳಿ. ಅಂದ್ರೆ ನಮ್ಮ ದೇಶದಲ್ಲಿ ಇರೋದು 140 ಕೋಟಿ ಜನಸಂಖ್ಯೆ. ಅದರಲ್ಲಿ ಮಕ್ಕಳು ಅವರು ಇವರು ಅಂತ ಲೆಕ್ಕ ಹಾಕೊಂಡ್ರು ಒಂದು 40 ಕೋಟಿ ಬಿಟ್ಬಿಡೋಣ, ಇನ್ನು ವಯಸ್ಸಾಗಿರೋರು ಒಂದು 10 ಕೋಟಿ ಬಿಟ್ಬಿಡೋಣ, ಇನ್ನು ಅನಕ್ಷರಸ್ಥರು ಅಂತ ಒಂದು 10 ಕೋಟಿ ಬಿಟ್ಬಿಡೋಣ, ಇನ್ನು ಕೆಲಸ ಮಾಡ್ತಾ ಇರೋರು ಅಲ್ಲಿ ಇಲ್ಲಿ ಕಾರ್ಪೊರೇಟ್ ಕಂಪ್ನಿಗಳಲ್ಲಿ ಅವರೆಲ್ಲ ಯಾರು ಕೇಸ್ಗೆ ಅಷ್ಟೊಂದು ಇನ್ವಾಲ್ವ್ ಆಗೋದಿಲ್ಲ. ಇದನ್ನೆಲ್ಲ ಬಿಟ್ಬಿಟ್ಟು ಉಳ್ಕೊಳ್ಳೋದೊಂದು 50ರಿಂದ 60 ಕೋಟಿ. 60 ಕೋಟಿ ಜನದಲ್ಲಿ 5 ಕೋಟಿ ಕೇಸಸ್ ಪೆಂಡಿಂಗ್ ಇದೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಎಷ್ಟು ವರ್ಷಗಳಿಂದ ಕೇಸಸ್ ನಡೀತಾ ಇರ್ಬೋದು. ಯಾವಾಗ ಮುಗಿಯುತ್ತೆ, ಯಾವಾಗ ಮುಕ್ತಿ ಅನಿಸ್ಬಿಟ್ಟಿರುತ್ತೆ. ಈ ಕೋರ್ಟ್ ಮೆಟ್ಲು ಹತ್ತೋದಕ್ಕೆ ಜನ ಯಾಕೆ ಹೆದರ್ತಾರೆ ಅಂದ್ರೆ ಇದಕ್ಕೇನೆ. ಒಂದೊಂದು ಕೇಸ್ ನಾನು ಮೊದಲೇ ಹೇಳಿದೆ, 10 ವರ್ಷ, 20 ವರ್ಷ, 30 ವರ್ಷ ಆ ವ್ಯಕ್ತಿ ಸತ್ತೇ ಹೋಗಿರ್ತಾನೆ, ಕೇಸ್ ಇನ್ನ ಮುಗಿದಿರಲ್ಲ. ಆ ರೀತಿ ಪರಿಸ್ಥಿತಿ, ಆ ರೀತಿ ನ್ಯಾಯಾಂಗ ವ್ಯವಸ್ಥೆನಲ್ಲಿ ನಾವು ಬದುಕ್ತಾ ಇದ್ದೀವಿ. ಇದು ಪ್ರಾಬ್ಲಮ್ಗಳೇನು ಅಂತ ನೋಡೋದಾದ್ರೆ, ಪ್ರಾಬ್ಲಮ್ಗಳು ಕೂಡ ಇದಾವೆ. ಅದು ಗೌರ್ಮೆಂಟ್ ಅವರೇ ಏನಾದ್ರು ಮಾಡಬೇಕು. ಕಾರಣ ಬಂದು ಜಡ್ಜಸ್ ಶಾರ್ಟೇಜ್. ಆವರೇಜ್ ಆಗಿ ಓವರ್ ಆಲ್ ಒಂದು ಲೆಕ್ಕಾಚಾರ ಹಾಕೊಳ್ಳೋದಾದ್ರೆ ನಮ್ಮ ದೇಶದಲ್ಲಿ ಸುಮಾರು 24,000 ಜನ, 20ರಿಂದ 24,000 ಜನ ಜಡ್ಜಸ್ ಇದ್ದಾರೆ. 5 ಕೋಟಿ ಕೇಸಸ್ ಪೆಂಡಿಂಗ್ ಇದೆ. ಒಂದೊಂದು ಕೇಸ್ನ ಒಬ್ರು ಜಡ್ಜ್ ಡೈಲಿ ಕ್ಲಿಯರ್ ಮಾಡ್ತೀನಿ ಅಂತ ಕುತ್ಕೊಂಡ್ರು ಆ ಜಡ್ಜಸ್ಗೆ ಏನಿಲ್ಲ ಅಂದ್ರೆ ಸುಮಾರು 7ರಿಂದ 8 ವರ್ಷ ಬೇಕು
ಇರೋ ಕೇಸ್ಗಳನ್ನ ಕ್ಲಿಯರ್ ಮಾಡೋದಕ್ಕೆ ದಿನ ಒಂದೊಂದು ಕ್ಲಿಯರ್ ಮಾಡಿದ್ರೆ, ಕ್ಲಿಯರ್ ಮಾಡ್ತಾ ಇಲ್ಲ, ಅಟ್ಲೀಸ್ಟ್ ತಿಂಗಳಿಗೊಂದು ಮಾಡ್ತಾ ಇಲ್ಲ. ಅದಲ್ಲದೆ ಕ್ಲಿಯರ್ ಮಾಡ್ತೀನಿ, ಅಟ್ಲೀಸ್ಟ್ ಡೈಲಿ ಕ್ಲಿಯರ್ ಮಾಡ್ತೀನಿ ಅಂದ್ರೂ 8 ವರ್ಷ ಬೇಡ 10 ವರ್ಷ, ಯಾಕೆಂದ್ರೆ ರಜೆಗಳೆಲ್ಲ ಬಂದ್ಬಿಡುತ್ತಲ್ಲ, ಅದೆಲ್ಲ ಲೆಕ್ಕ ಹಾಕೊಳ್ಳೋದಾದ್ರೆ ಇರುವಂತ ಕೇಸಸ್ ಕ್ಲಿಯರ್ ಮಾಡೋದಕ್ಕೆ 10 ವರ್ಷ ಬೇಕು. ಅಂದ್ರೆ ನ್ಯಾಯಾಂಗ ವ್ಯವಸ್ಥೆ ಸ್ಟ್ರಾಂಗ್ ಆಗಿದೆಯಾ, ವೀಕ್ ಆಗಿದೆಯಾ ನಮ್ಮ ದೇಶದ್ದು? ನಾನು ಹೇಳಿದೆ, ಜಡ್ಜಸ್ಗಳು ಶಾರ್ಟೇಜ್ ಇದ್ದಾರೆ. ಯಾಕೆ ಅಂದ್ರೆ ಯಾರು ಹೋಗ್ತಾ ಇಲ್ಲ, ಅಲ್ಲಿ ಸ್ಯಾಲ್ರಿ ಕಡಿಮೆ, ರಿಸ್ಟ್ರಿಕ್ಷನ್ಸ್ ಜಾಸ್ತಿ, ಪ್ಲಸ್ ಲಾಯರ್ ಆಗಿದ್ರೆ ಚೆನ್ನಾಗಿ ಬದುಕೊಂಡ್ಬಿಡ್ಬೋದು. ಇವ್ರು ಬರ್ತಾರಲ್ಲ, ದುಡ್ಡು ಕೊಟ್ಟೇ ಕೊಡ್ತಾರೆ, ಜನ ದುಡ್ಡು ಕೊಟ್ಟು ಕೇಸನ್ನ ನಡೆಸಲೇಬೇಕು. ಡೈರೆಕ್ಟಾಗಿ ವಾದ ಮಾಡೋದಕ್ಕೆ ನಮ್ಮ ದೇಶದಲ್ಲಿ ಆಪ್ಷನ್ನೇ ಇಲ್ಲ. ಡೈರೆಕ್ಟಾಗಿ ವಾದ ಮಾಡೋದಕ್ಕೆ ಆಪ್ಷನ್ ಇದ್ದಿದ್ರೆ ಎಲ್ಲ ಜಡ್ಜ್ಗಳಾಗಿರೋರು ಎಷ್ಟೋ ಜನ. ಆ ಥರ ಆಪ್ಷನ್ ಆದರೂ ಕೊಡಬೇಕು. ಆ ಥರ ಆಪ್ಷನ್ ಕೊಡ್ತಾ ಇಲ್ಲ. ಹೋಗಿ ನಿಮ್ಮ ಲಾಯರ್ ಕರ್ಕೊಂಬ ಅಂತಾರೆ. ಇಲ್ಲ ನಂಗೆ ಈ ಥರ ಪ್ರಾಬ್ಲಮ್ ಇದೆ, ನಾನು ವಾದ ಮಾಡ್ಬೋದು, ಆಪ್ಷನ್ನೇ ಕೊಡಲ್ಲ. ಎಷ್ಟೋ ಜಡ್ಜಸ್ ನಾನು ಕಣ್ಮುಂದೆ ನೋಡ್ತಾ ಇದ್ದೀನಿ, ಆಪ್ಷನ್ನೇ ಕೊಡಲ್ಲ. ಲಾಯರ್ ಬಂದಿದ್ರೆ ಬಾ, ಇಲ್ಲ ಅಂದ್ರೆ ಹೋಗಾಚೆ ಅಂತ ಕಳಿಸ್ತಾರೆ. ಲೆಕ್ಕ ಹಾಕೊಳ್ಳಿ, ಮನುಷ್ಯರಿಗೆ ವ್ಯಾಲ್ಯೂನೇ ಇಲ್ಲ. ಪ್ರಜಾಪ್ರಭುತ್ವ ಅಂತಾರೆ, ನಾವು ಪ್ರಜೆಗಳು ಪ್ರಭುಗಳಾಗಿ ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ, ಆ ಟ್ಯಾಕ್ಸ್ ದುಡ್ಡು ಇನ್ನೊಂದು ರೂಪದಲ್ಲಿ ಅವ್ರಿಗೆ ಸಂಬಳ ಆಗಿ ಹೋಗ್ತಾ ಇರುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ. ಯಾಕೆ? ಅದೇ ಹೇಳದ್ನಲ್ಲ, 100ರಲ್ಲಿ 1-2 ಅರ್ಥ ಮಾಡ್ಕೋಬಹುದು, ಇನ್ನು ಉಳಿದವರೆಲ್ಲ ನಾನೇ ಹೆಚ್ಚು, ನನಗೆ ಗೊತ್ತು ಅಂತ ಮಾಡ್ಕೊಂಡು ಜನರು ಇವತ್ತು ಸಂಕಷ್ಟದಲ್ಲಿ ಬಿದ್ದು ಒದ್ದಾಡೋಗಿ ಮಾಡ್ತಾ ಇದ್ದಾರೆ. ಕೆಲವಷ್ಟು ಜನ ಇದೇ ಕೇಸ್ಗಳು ಅದು ಇದು ನೋಡ್ಕೊಂಡು ಬೇಜಾರಾಗಿ ಎಷ್ಟು ಜನ ಸತ್ತೇ ಹೋಗಿರ್ತಾರೆ ಬಿಡಿ. ಇನ್ನ ಅದನ್ನ ಬಿಟ್ಟು ಇಷ್ಟು ಶಾಪ ಆಗ್ತಾ ಇರ್ತಾರೆ, ಇಡೀ ಶಾಪ ಜನ ಹೇಳಿ. ಯಾಕೆ ಅಂದ್ರೆ ನನ್ನ ಕೇಸ್ನ ಸುಮ್ಮನೆ ಡೇಟ್ ಕೊಟ್ಕೊಂಡು ಎಳ್ಕೊಂಡು ಹೋಗ್ತಾ ಇದಾರಲ್ಲ, ಇವರು ಹಾಗೆ ಹೀಗೆ ಹಾಳಾಗೋಗ್ಲಿ ಅಂತೆಲ್ಲ ಶಾಪ ಆಗ್ತಾ ಇರ್ತಾರ. ಆ ಕರ್ಮ ತಟ್ಟದೆ ಬಿಡುತ್ತಾ. ಅದಕ್ಕೆ ಎಷ್ಟೋ ಜನ ಜಡ್ಜಸ್ಗಳಾಗೋದು ಕೇಸ್ನ ಮಾಡ್ತಾರೆ. ಇನ್ನು ಸೆಕೆಂಡ್ರಿ ನೋಡೋದಾದ್ರೆ ಕೆಲವಷ್ಟು ಜಡ್ಜ್ ದುಡ್ಡಿಗೆ ಬಲಿಯಾಗ್ಬಿಟ್ಟಿರ್ತಾರೆ. ಶ್ರೀಮಂತರ ದುಡ್ಡಿಗೆ ಬಲಿಯಾಗಿ ಅವ್ರ ಪರ ನ್ಯಾಯ ಕೊಡ್ತಾ ಇರ್ತಾರೆ. ರೀಸೆಂಟ್ ಆಗಿ ಕೆಲವಷ್ಟು ವಿಡಿಯೋಗಳು ನೀವು ನೋಡಿರ್ತೀರಾ. ಡೆಲ್ಲಿ ಸರೌಂಡಿಂಗ್ ಅಲ್ಲಿ ಜಡ್ಜಸ್ ಮನೆ ರೈಡ್ ಮಾಡಿದಾಗ 100 ಕೋಟಿ ದುಡ್ಡು ಸಿಕ್ತು. ದುಡ್ಡು ಯಾರ್ದು? ಅಂದ್ರೆ ಬಡವರ ಮಣ್ಣಲ್ಲಿ ಮುಚ್ಚಾಕಿ, ನ್ಯಾಯನ ಮಣ್ಣಲ್ಲಿ ಮುಚ್ಚಾಕಿ ಶ್ರೀಮಂತರ ಕಡೆಯಿಂದ ತಗೊಂಡ ದುಡ್ಡು. ಅಂದ್ರೆ ಬಡವ್ರಿಗೆ ನ್ಯಾಯ ಸಿಗ್ತಾ ಇದೆಯಾ? ನ್ಯಾಯದೇವಿ ಎಲ್ಲೋ ಇದ್ಲು, ಕಣ್ಣಿಗೆ ಬಟ್ಟೆ ಕಟ್ಕೊಂಡೇ ಕೂತಿದ್ದಾಳೆ ಅಂತಾನೆ ನಾವು ಅರ್ಥ ಮಾಡ್ಕೋಬೇಕು. ಭಾರತದಲ್ಲಿ ವ್ಯವಸ್ಥೆ ಬದಲಾಗಬೇಕು. ಬದಲಾಯಿಸೋರು ಯಾರು? ಕೇಳೋದಕ್ಕೆ ಆಗೋದೇ ಇಲ್ಲ, ಆಪ್ಷನ್ನೇ ಕೊಟ್ಟಿಲ್ಲ, ವಾಕ್ ಸ್ವಾತಂತ್ರ್ಯನೇ ಕಿತ್ಕೊಳ್ತಾ ಇದ್ದಾರೆ. ಆದ್ರೂ ಪ್ರಜಾಪ್ರಭುತ್ವ ಅಂತ ಮಾತಾಡ್ತೀವಿ, ಪ್ರಜೆಗಳು ಪ್ರಭುಗಳು ಅಂತೀವಿ. ಸ್ವಾತಂತ್ರ್ಯನೇ ಇಲ್ಲ, ಇನ್ನೆಲ್ಲಿ ಪ್ರಭುಗಳು? ಡೆಮೊಕ್ರೆಟಿಕ್ ಕಂಟ್ರಿ ಆಗಿದೆಯಾ? ಎಲ್ಲಿದೆ ನ್ಯಾಯ? ಜನ ಬದಲಾಗಬೇಕು, ಬದಲಾಯಿಸ್ಬೇಕು. ಇಲ್ಲ ಅಂದ್ರೆ ಹೀಗೆ ಇರುತ್ತೆ. ಬೇರೆ ದೇಶಗಳು ಇದೆಯಲ್ಲ ಸಿಸ್ಟಮ್, ಅದು ಬರಬೇಕು. 1 ವರ್ಷ ಬೇಡ, 2 ವರ್ಷ, 3 ವರ್ಷ ಮ್ಯಾಕ್ಸ್. ಕ್ಲಿಯರ್ ಆಗಿಲ್ಲ ಅಂದ್ರೆ ಸರ್ಕಾರಗಳು ಅವರ ಖರ್ಚುಗಳನ್ನ ನೋಡ್ಕೋಬೇಕು. ಅವ್ರಿಗೆ ಆಗ್ತಾ ಇರುವಂತ ತೊಂದರೆಗಳನ್ನ ನಿವಾರಿಸ್ಕೊಡ್ಬೇಕು ಸರ್ಕಾರಗಳು ನಿಂತ್ಕೊಂಡು. ಆ ರೀತಿ ಸಿಸ್ಟಮ್ಸ್ ಇದೆ ನಮ್ಮ ದೇಶದಲ್ಲಿ, ಅದು ಬರಬೇಕು. ಕೇಳೋಣ, ನಾವು ಕೇಳೋ ಪ್ರಶ್ನೆ ಮಾಡ್ತೀವಿ, ಕೇಳ್ತಾ ಇರೋಣ, ನೋಡೋಣ. ಕೇಳಿದ ತಕ್ಷಣ ಬದಲಾಗುತ್ತೆ ಇಲ್ಲ, ಒಂದು 4-5 ಸಲ ಕೇಳ್ತಾ ಜನಗಳು ಜಾಸ್ತಿ ಆದ್ರೆ ಕೇಳೋರು ಬದಲಾಗುತ್ತೆ. ಇಲ್ಲ ಅಂದ್ರೆ ಇದೀಗೆ ಕಂಟಿನ್ಯೂ ಆಗುತ್ತೆ. ನಾವು ಸತ್ತ ಹೆಣಗಳ ರೀತಿ ಬದುಕ್ತಾ ಇರ್ತೀವಿ. ಅದೊಂದು ಫಿಕ್ಸ್. ಸತ್ತ ಹೆಣಗಳಾಗ್ಬೇಕಾ? ಇಲ್ಲ, ಭವ್ಯ ಭಾರತದ ಪ್ರಜೆಗಳಾಗ್ಬೇಕಾ? ಯೋಚನೆ ಮಾಡಿ. ನಮ್ಮ ಪ್ರಯತ್ನ ನಾವು ಮಾಡ್ತೀವಿ, ನಿಮ್ಮ ಪ್ರಯತ್ನ ನೀವು ಮಾಡಿ. ಇನ್ನ ಉಳಿದಿದ್ದು ಆ ಜಡ್ಜ್ಗಳಿಗೆ ಬಿಟ್ಟಿದ್ದು. ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಇದ್ರೆ ಕೊಡಿಸ್ತಾರೆ, ಇಲ್ಲ ಅಂದ್ರೆ ಸಾಯಿರಿ ಅಂತ ಈಗ ಹೇಗೆ ಸಾಯಿಸ್ತಾ ಇದ್ರು ಅದೇ ರೀತಿ ಸಾಯಿಸ್ತಾರೆ. ಇಲ್ಲ 5 ಕೋಟಿ ಇದಾವಲ್ಲ ಕೇಸಸ್, ನೆಕ್ಸ್ಟ್ ಹೋಗ್ತಾ ಇನ್ನೊಂದು 6 ಕೋಟಿ 7 ಕೋಟಿ ಕೇಸಸ್ ಆಗಿ ಬದಲಾಗ್ತಾ ಹೋಗುತ್ತೆ ಅಷ್ಟೇ. ಹಂಗೆ ಉಳ್ಕೊಂಡಿರುತ್ತೆ ಕೇಸಸ್ಗಳು. ಇದೇ ನಮ್ಮ ನ್ಯಾಯಾಂಗ ವ್ಯವಸ್ಥೆ. ಅದಕ್ಕೆ ಬೇರೆಯವರೆಲ್ಲ ಆಡ್ಕೊಳ್ಳೋದು ಈ ರೀತಿ ಇದೆ ಭಾರತದಲ್ಲಿ ಅಂತ. ಬದಲಾಗಬೇಕು.